ಹೆಣ್ಮಕ್ಳೆಲ್ಲ ಸಾಸಿವೆ ಡಬ್ಬಿಯಲ್ಲಿ ಮತ್ತೆ ಬೇರೆ ಕಡೆ ಎಲ್ಲೆಲ್ಲೋ ದುಡ್ಡು ಇಟ್ಬಿಟ್ಟು ವೇಸ್ಟ್ ಮಾಡಬಾರ್ದು ಅಂತ. ಅರ್ನು ಮಾಡ್ತೀನಿ, ಮನಿ ಮಾಡ್ತೀನಿ, ಐ ಜಸ್ಟ್ ಬಿಕಮ್ ಎ ರಿಚ್ ಆಲ್ಸೋ. ಯೂಟ್ಯೂಬ್ ಆ ಕಡೆ ನೋಡ್ತಾ ಇದ್ದರೆ ಹಿಂದಿ ಅಥವಾ ಇಂಗ್ಲೀಷ್ ಇರುತ್ತೆ ಬಿಟ್ಟರೆ ಕನ್ನಡದಲ್ಲಿ ಹೇಳ್ಕೊಡೋರು ತುಂಬ ಕಡಿಮೆ. ನನಗೆ ಈ ಸ್ಟಾಕ್ ಬಗ್ಗೆ ಝೀರೋ ನಾಲೆಡ್ಜ್ ಇದೆ, ಬಟ್ ಇಲ್ಲಿ 3 days ಬಂದಮೇಲೆ ಕಾನ್ಫಿಡೆಂಟ್ ಬಿಲ್ಡ್ ಆಗಿದೆ. ನಮ್ಮಂಥ ಹೆಣ್ಮಕ್ಳು ಇದರಲ್ಲಿ ಬಂದು ಇನ್ನೂ ಸಕ್ಸಸ್ ಆಗಬೇಕು ಅಂದ್ಕೊಂಡು ಹೇಳ್ಕೊಡ್ತೀವಿ ನಾವು ಅಂತೇಳಿ ಹೇಳ್ತಾ ಇದ್ದಾರೆ. ಇದು ತುಂಬ ಚೆನ್ನಾಗಿದೆ. ಮ್ಯೂಚುವಲ್ ಫಂಡ್ ಅಂದ್ರೆ ಏನು, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಹೇಗಿರಬೇಕು ಅಂತ ತಿಳ್ಕೊಳ್ಳೋಕ್ಕಾಗಲಾಗಿದ್ರು ಇದು ಬರೋದು ತುಂಬ ಇಂಪಾರ್ಟೆನ್ಸ್ ಅಂತ ಅನ್ಸುತ್ತೆ. ಟ್ರಾನ್ಸ್ಫರ್ ಇಂಡಿಯಾ ಟು ಡಿಜಿಟಲ್ ಇನ್ವೆಸ್ಟ್ಮೆಂಟ್ ಈ ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು. ಯಾಕಂದರೆ ಇವರು ಬರೀ ಕರ್ನಾಟಕ ಮಾತ್ರ ನೋಡ್ತೀರಾ, ಆಲ್ ಓವರ್ ಇಂಡಿಯಾದಲ್ಲಿ ನಮ್ಮ ಕಾನ್ಸೆಪ್ಟ್ನ ಎಲ್ಲರಿಗೂ ತಿಳಿಸ್ಬೇಕು. ಯಾರು ಸ್ಟಾಕ್ ಮಾರ್ಕೆಟಲ್ಲಿ ಲಾಸ್ ಮಾಡ್ಕೊಬಾರ್ದು. ಈಗ ಆಲ್ರೆಡಿ ಏನು 25,000 ಸ್ಟೂಡೆಂಟ್ಸ್ ಇವ್ರ ಹತ್ರ ಕಲ್ತಿದ್ದಾರೆ ಅಂತ ಇದು 250,000 ಅಲ್ಲ 2 crore ಆಗಲಿ ಅಂತ ಹೇಳಿ ನನ್ನ ಒಂದು ಇದು. ನಮ್ಮ ಹಸ್ಬೆಂಡ್ ಆಟೋ ಡ್ರೈವರು, ಅವ್ರಿಗೆ ಈ ಶೇರ್ ಮಾರ್ಕೆಟಿಂಗ್ ಅಂದ್ರೆ ತುಂಬಾ ಇಂಟ್ರೆಸ್ಟ್. TD ಅಕಾಡೆಮಿಗೆ ನೀನು ಹೋಗು, ನಿನ್ಗೆ ನಾಲೆಜ್ ಇದೆ, ನೀನು ಹೋಗು, ನಾನು ನಿನ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ನನಗೆ 3 month ಇಂದ ಹೇಳ್ತಾನೆ ಇರೋರು. ನಾನು ದುಡಿಯೋದನ್ನ ನೀನು ಕೊಡ್ತೀನಿ, ನೀನು ಹಾಕಿ ನೀನು ಅಮೌಂಟ್ ಮಾಡು. ನಾವ್ಯಾಕೆ ಒಬ್ರು ಕೈ ಕೆಳಗಡೆ ಕೆಲಸ ಮಾಡಬೇಕು? ಹಸ್ಬೆಂಡ್ ಸಪೋರ್ಟಿವ್ ಇದ್ರೇನೆ ನಾವು ಮಾಡೋಕ್ಕಾಗೋದು. ಎವ್ರಿ ಮ್ಯಾನ್ ಅಂಡ್ ವುಮೆನ್ಗೆ ಫೈನಾನ್ಷಿಯಲಿ ಪ್ಲಾನಿಂಗ್ ಇರಬೇಕು. ಇನ್ನು ನಮ್ಮ ಮಕ್ಕಳಿಗೂ ಫೈನಾನ್ಷಿಯಲಿ ಪ್ಲಾನಿಂಗ್ ತಿಳಿಸ್ಕೊಡ್ಬೇಕು.